ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೂಡ್ ಆಫ್ ದ ನೇಷನ್ ಸರ್ವೆಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ದೇಶದಲ್ಲಿ ಇವತ್ತೇನಾದರೂ ಲೋಕಸಭಾ ಚುನಾವಣೆ ನಡೆದರೆ ಯಾವ ರೀತಿಯಾದಂಥ ರಿಸಲ್ಟ್ ಬರಬಹುದು, NDAಗೆ ಎಷ್ಟು ಸೀಟ್ ಬರಬಹುದು, INDIಗೆ ಎಷ್ಟು ಸೀಟ್ ಬರಬಹುದು, ಕಾಂಗ್ರೆಸ್ ಎಷ್ಟು ಕಳೆದುಕೊಳ್ಳುತ್ತೆ, BJP ಎಷ್ಟು ಗಳಿಸಿಕೊಳ್ಳುತ್ತೆ, ಎಲ್ಲವುದನ್ನು ಕೂಡ ನಿಮಗೆ ಹೇಳಿದ್ದೆ. ಅವರ ಪ್ರಕಾರವಾಗಿ ಈಗೇನಾದರೂ ಈ ದೇಶದಲ್ಲಿ ಚುನಾವಣೆ ನಡೆದಿದ್ದೆ ಆದರೆ BJP ಏಕಾಂಗಿಯಾಗಿ 281 ಸೀಟನ್ನು ಗೆಲ್ಲುತ್ತೆ, ಹಾಗೆ NDA ಮೈತ್ರಿಕೂಟ 343 ಸೀಟನ್ನು ಗೆಲ್ಲುತ್ತೆ ಅಂತ ಈ ಮೂಡ್ ಆಫ್ ದ ನೇಷನ್ ಸರ್ವೆ ಹೇಳಿತ್ತು. ಈಗ ಮಿತ್ರರೇ, ಅದೇ ಮೂಡ್ ಆಫ್ ದ ನೇಷನ್ ರಾಜ್ಯಗಳ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದು ಸರ್ವೆಯನ್ನು ಮಾಡಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತಂದರೆ ಈ ವರ್ಷವೂ ಕೂಡ ಇನ್ನೊಂದು ರಾಜ್ಯಕ್ಕೆ ಚುನಾವಣೆ ನಡೆಯೋದಕ್ಕಿದೆ. ಬಿಹಾರದಲ್ಲಿ ಚುನಾವಣೆ ಆಗುತ್ತೆ. ಅದಾದ ಬಳಿಕ 2026ರಲ್ಲಿ ಅತ್ಯಂತ ಪ್ರಮುಖವಾದಂಥ ರಾಜ್ಯಗಳಲ್ಲಿ ಚುನಾವಣೆ ನಡೀತವೆ. ಉದಾಹರಣೆಗೆ ಅಸ್ಸಾಂ, ಕೇರಳ, ತಮಿಳುನಾಡು, ಅತಿ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್, ಈ ಎಲ್ಲ ರಾಜ್ಯಗಳಿಗೆ ಚುನಾವಣೆ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಈ ಎಲ್ಲ ಮುಖ್ಯಮಂತ್ರಿಗಳು ಎಷ್ಟು ಪಾಪ್ಯುಲರ್ ಆಗಿದ್ದಾರೆ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅಂದರೆ ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಅವರು ಪಾಪ್ಯುಲರ್ ಆಗಿರದೆ ಇಡೀ ದೇಶದಲ್ಲಿ ಹೆಸರು ಮಾಡಿದಂತಹ ಮುಖ್ಯಮಂತ್ರಿಗಳು ಯಾರು, ಹಾಗೆ ರಾಜ್ಯದಲ್ಲೇ ಹೆಸರು ಮಾಡಿದಂತಹ ಮುಖ್ಯಮಂತ್ರಿಗಳು ಯಾರು, ಇದೆಲ್ಲದರ ಬಗ್ಗೆ ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. ಯೋಗಿಯಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅಂಶಗಳು ಬೆಳಕಿಗೆ ಬಂದಿದೆ. ನಮ್ಮ ಸಿದ್ದರಾಮಯ್ಯನವರು ಎಲ್ಲಿದ್ದಾರೆ, ಅವರು ಎಷ್ಟು ಪಾಪ್ಯುಲರ್ ಆಗಿದ್ದಾರೆ, ಅದನ್ನು ಕೂಡ ಈ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ಚಿಕ್ಕದಾಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮದೊಂದು ಒಕ್ಕೂಟ ವ್ಯವಸ್ಥೆ. ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದಂತಹ ಮಹತ್ವ ಇದೆ. ಅದರಲ್ಲೂ ಕೆಲ ರಾಜ್ಯಗಳು ದೇಶದ ರಾಜಕಾರಣದ ದಿಕ್ಕನ್ನು ಬದಲಿಸುವಂತಹ ತಾಕತ್ತನ್ನು ಹೊಂದಿದ್ದಾವೆ. ಉದಾಹರಣೆಗೆ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಈ ಎಲ್ಲ ರಾಜ್ಯಗಳು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದ್ದಾವೆ. ಇದನ್ನು ಗೆದ್ದಿದ್ದೇ ಆದರೆ ದೇಶದ ಚುಕ್ಕಾಣಿಯನ್ನು ಹಿಡಿಯುವಂತಹದ್ದು ಸುಲಭ ಅನ್ನುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಆ ರಾಜ್ಯದ ರಾಜಕಾರಣವೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರವಾಗಿರುತ್ತೆ. ಈ ರಾಜ್ಯಗಳನ್ನು ಗೆದ್ದುಕೊಳ್ಳೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸಾಕಷ್ಟು ಸರ್ಕಸ್ ಮಾಡ್ತವೆ. ಇಂತಹದ್ರಲ್ಲಿ ರಾಜ್ಯಗಳ ಮುಖ್ಯಮಂತ್ರಿಗಳು ಎಷ್ಟು ಪಾಪ್ಯುಲರ್ ಆಗಿದ್ದಾರೆ, ದೇಶ ಮಟ್ಟದಲ್ಲಿ ಯಾರು ಪ್ರಖ್ಯಾತಿಯನ್ನು ಗಳಿಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಮೂಡ್ ಆಫ್ ದ ನೇಷನ್ ಒಂದು ಸರ್ವೆಯನ್ನು ಮಾಡಿತ್ತು. ಮುಖ್ಯವಾಗಿ ಈ ಸರ್ವೆಯ ಹೈಲೈಟ್ಸ್ ಏನು ಕೇಳಿದ್ರೆ, ದೇಶ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂತಹ CM ಯಾರ್ಯಾರು, ಹಾಗೆ ರಾಜ್ಯ ಮಟ್ಟದಲ್ಲಿ ಹೆಚ್ಚು ಖ್ಯಾತಿಯನ್ನು ಗಳಿಸಿರುವಂತಹ CMಗಳು ಯಾರು, ಇದರ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಲಾಗಿದೆ. ಇಂಡಿಯಾ ಟುಡೇ ಸಂಸ್ಥೆ ನಡೆಸಿದಂತಹ ಈ ಸಮೀಕ್ಷೆಯಲ್ಲಿ ಬಹಳ ಆಶ್ಚರ್ಯಕರ ಅಂಶಗಳು ಕೂಡ ಬೆಳಕಿಗೆ ಬಂದಿದೆ. ಮೊದಲನೇದಾಗಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಯಾರು ಹೆಚ್ಚು ಪಾಪ್ಯುಲರ್ CM ಆಗಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆನಂತರ ರಾಜ್ಯ ಮಟ್ಟದಲ್ಲಿ ಯಾರು ಹೆಚ್ಚು ಪಾಪ್ಯುಲರ್ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಹೊಂದಿರುವಂತಹ CM ಅಂತಂದ್ರೆ ಯೋಗಿ ಆದಿತ್ಯನಾಥ್. ನೀವೀಗಾಗಲೇ ಗೆಸ್ ಮಾಡಿರ್ತೀರಿ. ಯಾಕೆ ಅಂತಂದರೆ ಯೋಗಿ ಇವತ್ತು ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಯೋಗಿಯ ಪಾಪ್ಯುಲಾರಿಟಿ ಉತ್ತರ ಪ್ರದೇಶದಿಂದ ಹಿಡಿದು ಕರ್ನಾಟಕದವರೆಗೂ ಕೂಡ ಇದೆ. ನೆರೆಯ ತಮಿಳುನಾಡಿನಲ್ಲೂ ಕೂಡ ಯೋಗಿ ಸಿಕ್ಕಾಪಟ್ಟೆ ಫೇಮಸ್ಸೇ. ಯೋಗಿ ಎಲ್ಲೇ ಹೋದರೂ ಕೂಡ ಅವರಿಗೆ ದೊಡ್ಡದಾದಂತಹ ಒಂದು ಫ್ಯಾನ್ ಫಾಲೋಯಿಂಗ್ ಬಳಗ ಇದೆ. ರಾಜಕೀಯದಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನು ಬಿಟ್ಟರೆ ಅತಿ ಹೆಚ್ಚು ಜನ ಬೆಂಬಲಿಸುವಂತಹದ್ದು ಯೋಗಿ ಆದಿತ್ಯನಾಥರನ್ನ. ಅಂತಹದೊಂದು ಚರಿಷ್ಮಾವನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅವರು ಕೈಗೊಂಡಂತಹ ನಿರ್ಧಾರಗಳಿರಬಹುದು, ಅವರ ರಫ್ ಅಂಡ್ ಟಫ್ ನಡವಳಿಕೆಗಳಿರಬಹುದು, ಹಿಂದುತ್ವದ ಬಗ್ಗೆ ಅವರಿಗಿರುವಂತಹ ಬದ್ಧತೆಗಳಿರಬಹುದು, ಇದೆಲ್ಲ ಕಾರಣದಿಂದಾಗಿ ಯೋಗಿ ಆದಿತ್ಯನಾಥ್ ಇವತ್ತು ದೇಶಾದ್ಯಂತ ಹೆಚ್ಚು ಸದ್ದು ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದ ಈ ಸರ್ವೆಯಲ್ಲೂ ಕೂಡ ಯೋಗಿ ಇಡೀ ದೇಶದ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ 35% ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಿದ್ದಾರೆ. ಅತಿ ಹೆಚ್ಚು ಇವರೇ ನಂಬರ್ 1 ಸ್ಥಾನದಲ್ಲಿರುವಂಥದ್ದು. ಇವರ ಸಮೀಪಕ್ಕೆ ಬರುವಂತಹ ಇನ್ನೊಬ್ಬ ಮುಖ್ಯಮಂತ್ರಿ ಇಲ್ಲ. ಇದರ ಅರ್ಥ ಏನು ಕೇಳಿದ್ರೆ, ಯೋಗಿಯ ಬಗ್ಗೆ ಜನರಿಗೆ ನಂಬಿಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಈಗ BJPಯ ಕಾರ್ಯಕರ್ತರು ಏನು ಹೇಳ್ತಾರೆ, ನಮಗೆ ನರೇಂದ್ರ ಮೋದಿ ಅವರ ನಂತರ ಯೋಗಿ ಆದಿತ್ಯನಾಥ್ ಇದ್ದಾರೆ. ಬಹುತೇಕರು ಹಾಗೆ ಹೇಳುವಂಥದ್ದು. ಕೆಲವರು ಮಾತ್ರ ಅಮಿತ್ ಶಾ ಇದ್ದಾರೆ, ನಿತಿನ್ ಗಡ್ಕರಿ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಆದರೆ 100ರಲ್ಲಿ 65ರಿಂದ 70% ಜನ ಹೇಳುವಂಥದ್ದು ಅಂದರೆ BJPಯವರು ಮುಂದಿನ ಪ್ರಧಾನಮಂತ್ರಿ ಯೋಗಿ ಆದಿತ್ಯನಾಥ್. ಮೋದಿಯನ್ನು ರೀಪ್ಲೇಸ್ ಮಾಡುವಂತಹ ತಾಕತ್ತಿರುವ ನಾಯಕ ಅಂತಂದ್ರೆ ಅದು ಯೋಗಿ ಆದಿತ್ಯನಾಥ್ ಅಂತ BJPಯ ಕಾರ್ಯಕರ್ತರು ನಂಬುತ್ತಾರೆ. ಅಷ್ಟರ ಮಟ್ಟಿಗೆ ಯೋಗಿ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಇದು ಈ ಸರ್ವೆಯಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಅವರಿಗೆ 35% ಪಾಪ್ಯುಲಾರಿಟಿ ಇದೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಹಾಗಾದ್ರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ? ಯೋಗಿಗೆ 35% ಇದ್ರೆ ಎರಡನೇ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿಗೆ ಒಂದು 20% ಆದರೂ ಇರಬೇಕಲ್ವಾ? ಹಾಗಂತ ನಾವು ಅಂದುಕೊಳ್ಳಬೇಕಷ್ಟೇ. ಹಾಲಿ ಮುಖ್ಯಮಂತ್ರಿಗಳಲ್ಲಿ ಅಷ್ಟು ಪಾಪ್ಯುಲರ್ ಆದಂತಹ ಇನ್ನೊಬ್ಬ ನಾಯಕರಿಲ್ಲ. ಇದು ಈ ಸರ್ವೆಯಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಎರಡನೇ ಸ್ಥಾನದಲ್ಲಿದ್ದಾರೆ. ಅವರ ಪಾಪ್ಯುಲಾರಿಟಿ ಇಡೀ ದೇಶ ಮಟ್ಟದಲ್ಲಿ ಕೇವಲ 11% ಇದೆ. ಮಿತ್ರರೇ, ಯೋಗಿಯದ್ದು 35%. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಮಮತಾ ಬ್ಯಾನರ್ಜಿಗಿಂತಲೂ ಕೂಡ ಯೋಗಿ 3 ಪಟ್ಟು ಹೆಚ್ಚು ಪಾಪ್ಯುಲರ್ ಆಗಿದ್ದಾರೆ. ಹಾಗಂತ ಮಮತಾ ಬ್ಯಾನರ್ಜಿಯನ್ನು ನೀವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಜನ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಅವರು ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ. ಯಾಕೆ ಮಮತಾ ಬ್ಯಾನರ್ಜಿ ಬಗ್ಗೆ ಜನರಿಗೆ ನಿರೀಕ್ಷೆ ಇದೆ ಕೇಳಿದ್ರೆ, ಇವತ್ತು BJPಯನ್ನು ಒಪ್ಪದೇ ಇರುವಂತಹ ಒಂದು ದೊಡ್ಡ ವರ್ಗ ಇದೆಯಲ್ಲ, ಅವರಿಗೆ ಒಂದು ಪರ್ಯಾಯ ನಾಯಕತ್ವದ ಬಗ್ಗೆ ಯೋಚನೆ ಇದೆ. ಯಾಕೆ ಕೇಳಿದ್ರೆ, ರಾಹುಲ್ ಗಾಂಧಿಯನ್ನ ಅವರು ಕೂಡ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ರಾಹುಲ್ ಗಾಂಧಿ ಪದೇ ಪದೇ ಫೇಲ್ ಆಗ್ತಾ ಇದ್ದಾರೆ. 2014ರಿಂದ ಅವರು ಯಾವ್ಯಾವ ಚುನಾವಣೆಯನ್ನು ಎದುರಿಸಿದಾರೋ ಎಲ್ಲಾ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿಗೆ ಹಿನ್ನಡೆ ಆಗಿದೆ. ಅವರನ್ನ ಈ ದೇಶದ ಜನ ಇದುವರೆಗೆ ಒಪ್ಪಿಕೊಂಡು
ತಿಳ್ಕೊಂಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಪರ್ಯಾಯ ನಾಯಕರನ್ನ ಇಡೀ ದೇಶದ ಜನ ಹುಡುಕ್ತಾ ಇದ್ದಾರೆ. ಕೆಲವರಿಗೆ ಬಿಜೆಪಿ ಇಷ್ಟ ಆಗೋದಿಲ್ಲ, ಬಿಜೆಪಿಯ ನಾಯಕರು ಇಷ್ಟ ಆಗೋದಿಲ್ಲ, ಬಿಜೆಪಿಯ ಸಿದ್ಧಾಂತಗಳು ಇಷ್ಟ ಆಗೋದಿಲ್ಲ. ಅಂಥವರಿಗೆ ಪರ್ಯಾಯವಾಗಿ ಯಾವುದಾದ್ರೂ ನಾಯಕತ್ವ ಬೇಕಲ್ಲ, ಅದಕ್ಕೋಸ್ಕರವಾಗಿ ಅವರು ಮಮತಾ ಬ್ಯಾನರ್ಜಿಯನ್ನು ಆರಿಸಿಕೊಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ INDIA ಕೂಟದ ನೇತೃತ್ವವನ್ನು ಮಮತಾ ಬ್ಯಾನರ್ಜಿ ಅವರೇ ವಹಿಸಿಕೊಳ್ಳಬೇಕು ಅಂತ ಹೇಳಿ ಆ ಕೂಟದ ಮಂದಿಯೇ ಹೇಳ್ತಾರೆ. ಇದನ್ನ ದೇಶದ ಜನ ಕೂಡ ಒಪ್ಕೊಂಡಂತೆ ಕಾಣ್ತಾ ಇದೆ. ಹೇಗೆ ಅಂತಂದ್ರೆ, ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಾಪ್ಯುಲಾರಿಟಿಯಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿದ್ರೆ ಮಮತಾ ಬ್ಯಾನರ್ಜಿ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿರುವಂತಹದ್ದು ಸ್ಟಾಲಿನ್. ಆದರೆ ದೇಶ ಮಟ್ಟದಲ್ಲಿ ಸ್ಟಾಲಿನ್ ಅವರ ಪಾಪ್ಯುಲಾರಿಟಿ ಕೇವಲ 5% ಮಾತ್ರ ಇದೆ. 4ನೇ ಸ್ಥಾನದಲ್ಲಿ ಚಂದ್ರಬಾಬು ನಾಯ್ಡು ಇದ್ದಾರೆ. ಚಂದ್ರಬಾಬು 5% ದೇಶಾದ್ಯಂತ ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರೆ. ಮಿತ್ರರೇ, ಇದಕ್ಕೂ ಒಂದು ಕಾರಣ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಅದು NDA ಸರ್ಕಾರ. ಆ NDA ಸರ್ಕಾರದಲ್ಲಿ 2 ಪ್ರಮುಖವಾದಂತಹ ಪಕ್ಷಗಳು ಅಂತಂದ್ರೆ ಒಂದು TDP, ಇನ್ನೊಂದು JDU. ಅಲ್ಲಿಗೆ ನಿತೀಶ್ ಕುಮಾರ್ ಕೂಡ ಬಹಳ ಮುಖ್ಯ ಆಗ್ತಾರೆ, ಜೊತೆಗೆ ಚಂದ್ರಬಾಬು ನಾಯ್ಡು ಕೂಡ ಬಹಳ ಮುಖ್ಯ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ದೇಶ ಮಟ್ಟದಲ್ಲಿ ಚಂದ್ರಬಾಬು ನಾಯ್ಡು ಅವರ ಚರ್ಚೆ ಇದೆ. ಇದು ಸಮೀಕ್ಷೆಯಲ್ಲೂ ಕೂಡ ಕಾಣ್ತಾ ಇದೆ. ಈ ದೇಶದಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ ಪಾಪ್ಯುಲಾರಿಟಿ ಪಟ್ಟಿಯಲ್ಲಿ. ಹಾಗೆ 5ನೇ ಸ್ಥಾನದಲ್ಲಿ ಫಡ್ನವೀಸ್ ಇದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ದೇಶಾದ್ಯಂತ 4% ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರೆ. ಮಿತ್ರರೇ, ಇದಿಷ್ಟು ದೇಶಾದ್ಯಂತ ಖ್ಯಾತಿಯನ್ನು ಪಡೆದಿರುವಂತಹ ಟಾಪ್ 5 ಮುಖ್ಯಮಂತ್ರಿಗಳಾದ್ರೆ, ಇನ್ನು ಅವರವರ ರಾಜ್ಯದಲ್ಲಿ ಯಾರು ಹೆಚ್ಚು ಫೇಮಸ್ ಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಈ ಸರ್ವೆ ಹೇಳ್ತಾ ಇದೆ. ಅದನ್ನ ನೋಡೋದಾದ್ರೆ ಸಿಕ್ಕಿಂನ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಇದಾರಲ್ಲ, ಇವರು ಅತ್ಯಂತ ಹೆಚ್ಚು ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರೆ. ಅಂದ್ರೆ ಅವರ ರಾಜ್ಯದ ಒಳಗೆ. ಅವರಿಗೆ ಬೇರೆ ರಾಜ್ಯದಲ್ಲಿ ಪಾಪ್ಯುಲಾರಿಟಿ ಇಲ್ಲದೆ ಇರಬಹುದು, ಆದರೆ ಅವರ ರಾಜ್ಯದ ಜನ ಅತಿ ಹೆಚ್ಚು ಅವರನ್ನು ಇಷ್ಟಪಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟು ಕೇಳಿದ್ರೆ 62% ಜನ ಅವರನ್ನು ಇಷ್ಟಪಡ್ತಾ ಇದ್ದಾರೆ, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಒಂದು ರೀತಿಯಲ್ಲಿ 3/2 ಬಹುಮತ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 2ನೇ ಸ್ಥಾನದಲ್ಲಿ ಸ್ಟಾಲಿನ್ ಇದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಸ್ಟಾಲಿನ್ ಅವರಿಗೆ ಅವರ ರಾಜ್ಯದಲ್ಲಿ ಜನ ಬೆಂಬಲ ಇರುವಂತಹದ್ದು 57%. ಇದು ಮಿತ್ರರೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೇಳಿದ್ರೆ 2026ರಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ನಡೀತಾ ಇದೆ. ತಮಿಳುನಾಡಿನಲ್ಲಿ ಈ ಬಾರಿ ರಾಜಕೀಯ ಪರಿವರ್ತನೆ ಆಗುತ್ತೆ ಅಂತ ಕೆಲ ಪಕ್ಷಗಳು ಕನಸು ಕಾಣ್ತಾ ಇದ್ದಾವೆ. ಈಗಾಗಲೇ ದಳಪತಿ ವಿಜಯ್ ತನ್ನದೇ ಆದಂತಹ ಒಂದು ಪಕ್ಷವನ್ನು ಕಟ್ಟಿಕೊಂಡಿದ್ದಾರೆ. ಬಿಜೆಪಿ ಅಣ್ಣಾಮಲೈಯನ್ನು ಇಟ್ಟುಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಹೊರಟಿದೆ. AIADMKಯು ಕೂಡ ಏನಾದರೂ ಉಸಿರಾಡೋದಕ್ಕಾಗತ್ತಾ ಅಂತ ಯತ್ನ ಮಾಡ್ತಾ ಇದೆ. ಆದರೆ ಈ ಸರ್ವೆ ಹೇಳ್ತಾ ಇದೆ ಸ್ಟಾಲಿನ್ ಈಗಲೂ ಕೂಡ ಹ್ಯೂಜ್ಲಿ ಪಾಪ್ಯುಲರ್. ತಮಿಳುನಾಡಿನ ಜನ ಸ್ಟಾಲಿನ್ ಮೇಲೆ ಈಗಲೂ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಅಂದರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ CM ಫೇಸ್ ಆಗಿ ಸ್ಟಾಲಿನ್ ಅವರನ್ನು ಜನ ಈಗಲೂ ಒಪ್ಕೊಳ್ತಾ ಇದ್ದಾರೆ. ಅವರಿಗೆ 57% ಪಾಪ್ಯುಲಾರಿಟಿ ಇದೆ. ಹಾಗೆ 3ನೇ ಸ್ಥಾನದಲ್ಲಿರುವಂಥದ್ದು ಹಿಮಂತ ಬಿಸ್ವಾ ಶರ್ಮಾ. ಇವರು ಅಸ್ಸಾಂನ ಮುಖ್ಯಮಂತ್ರಿ. ಇವರಿಗೂ ಕೂಡ ಏನು ಕಮ್ಮಿ ಪಾಪ್ಯುಲಾರಿಟಿ ಇಲ್ಲ. ಅವರ ರಾಜ್ಯದಲ್ಲಿ ಅವರನ್ನು ಒಪ್ಪುವಂತಹ ಜನ 55% ಜನ ಇದ್ದಾರೆ. ಅಲ್ಲಿಗೆ ಮಿತ್ರರೇ, ಅಸ್ಸಾಂನಲ್ಲೂ ಕೂಡ ಮುಂದಿನ ವರ್ಷ ಚುನಾವಣೆ ನಡೀತಾ ಇದೆ. ಹಿಂದುತ್ವದ ವಿಚಾರದಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅನೇಕ ಬಾರಿ ದೇಶಾದ್ಯಂತ ಸದ್ದು ಮಾಡ್ತಾ ಇರ್ತಾರೆ. ಸೋನಿಯಾ ಗಾಂಧಿ ಅಂಡ್ ಫ್ಯಾಮಿಲಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳುವಂತಹ ನಾಯಕ ಇವರು. ಜೊತೆಗೆ ಇವರು ತನ್ನ ರಾಜ್ಯದಲ್ಲೂ ಹೆಚ್ಚಿನ ಕೆಲಸ ಮಾಡಿದ್ದಾರೆ, ಜನರ ಮನಸ್ಸನ್ನು ಗೆದ್ದಿದ್ದಾರೆ ಎನ್ನುವಂಥದ್ದು ಈ ಸರ್ವೆಯಿಂದ ಬಹಿರಂಗ ಆಗ್ತಾ ಇದೆ. ಅಸ್ಸಾಂನ 55% ಜನರಿಗೆ ಹಿಮಂತ ಬಿಸ್ವಾ ಶರ್ಮಾ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಅನ್ನಿಸ್ತಾ ಇದೆ. ಇನ್ನು ತನ್ನ ರಾಜ್ಯದಲ್ಲೇ ಅತ್ಯಂತ ಹೆಸರು ಗಳಿಸಿದಂತಹ 4ನೇ ಮುಖ್ಯಮಂತ್ರಿ ಅಂತಂದ್ರೆ ಭೂಪೇಂದ್ರ ಪಟೇಲ್. ಭೂಪೇಂದ್ರ ಪಟೇಲ್ ಅನ್ನುವಂತಹ ಹೆಸರು ಕೇಳದಂತಹ ಸಂದರ್ಭದಲ್ಲಿ ಇವರು ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ಕೆಲವರು ಯೋಚನೆ ಮಾಡ್ತಿರಬಹುದು. ಯಾಕೆಂದ್ರೆ ಇವರೇನು ದೇಶ ಮಟ್ಟದಲ್ಲಿ ಸದ್ದು ಮಾಡುವಂತಹ ಮುಖ್ಯಮಂತ್ರಿ ಅಲ್ಲ, ತನ್ನ ಪಾಡಿಗೆ ತಾನು ಎಲೆಮರೆಯ ಕಾಯಿಯಾಗಿದ್ದಾರೆ. ಆದರೆ ಇವರು ಮಾತ್ರ ಇವರ ರಾಜ್ಯದಲ್ಲಿ ಅತ್ಯಂತ ಫೇಮಸ್ ಆದಂತಹ ಮುಖ್ಯಮಂತ್ರಿ. ಇವರು ಗುಜರಾತ್ನ ಮುಖ್ಯಮಂತ್ರಿ. ನರೇಂದ್ರ ಮೋದಿ ಅವರು ಗುಜರಾತನ್ನು ಬಿಟ್ಟ ಬಳಿಕ ಯಾರೊಬ್ಬರು ಅಲ್ಲಿ ಹೆಸರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ವಿಜಯ್ ರೂಪಾಣಿ ಬಂದರು, ಆನಂದಿಬೆನ್ ಪಟೇಲ್ ಬಂದರು. ಯಾರೂ ಅಲ್ಲಿ ಉತ್ತಮವಾದಂತಹ ಆಡಳಿತ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ನರೇಂದ್ರ ಮೋದಿ ಅವರಿಗೆ ಮ್ಯಾಚ್ ಮಾಡೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಆದರೆ ಭೂಪೇಂದ್ರ ಪಟೇಲ್ರನ್ನ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡ್ತಾರೆ, ಇವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ. ಕಳೆದ ಬಾರಿ ಗುಜರಾತ್ನ ವಿಧಾನಸಭೆ ಚುನಾವಣೆ ಆಯ್ತಲ್ಲ, ಅದಕ್ಕಿಂತ ಕೆಲವೇ ತಿಂಗಳ ಹಿಂದೆ ಇವರನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಾಗಿತ್ತು. ಎಲ್ಲರೂ ಏನಂದುಕೊಂಡಿದ್ರು, ಅನೇಕ ಮುಖ್ಯಮಂತ್ರಿಗಳ ಬದಲಾವಣೆ, ಗುಜರಾತ್ನಲ್ಲಿ ರಾಜಕೀಯ ಅಸ್ಥಿರತೆ, ಇದನ್ನೆಲ್ಲ ನೋಡ್ಬಿಟ್ಟು ಈ ಬಾರಿ ಗುಜರಾತನ್ನು ಸೋತ್ ಹೋಗುತ್ತೆ ಅಂತ ಕೆಲವರು ಭವಿಷ್ಯ ನುಡಿತಾ ಇದ್ರು. ಆದರೆ ಇವರ ನೇತೃತ್ವದಲ್ಲಿ ಗುಜರಾತನ್ನ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತು. ಅನಂತರ ಭೂಪೇಂದ್ರ ಪಟೇಲ್ ಗುಜರಾತ್ನಲ್ಲಿ ಅತ್ಯುತ್ತಮ ಆಡಳಿತವನ್ನು ಕೊಟ್ಟು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಕೂಡ. ಅಲ್ಲಿನ 54% ಜನ ಹೇಳ್ತಾ ಇದ್ದಾರೆ ನಮಗೆ ಭೂಪೇಂದ್ರ ಪಟೇಲ್ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ. ಹೀಗಾಗಿ ಇವರು ಪಾಪ್ಯುಲರ್ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 5ನೇ ಸ್ಥಾನದಲ್ಲಿರುವಂತಹದ್ದು ಚಂದ್ರಬಾಬು ನಾಯ್ಡು. ಚಂದ್ರಬಾಬು ನಾಯ್ಡು ಅವರ ಸ್ಟೇಟ್ ಪಾಪ್ಯುಲಾರಿಟಿ ಅಂದ್ರೆ ತನ್ನ ರಾಜ್ಯದಲ್ಲಿ ಅವರ ಪಾಪ್ಯುಲಾರಿಟಿ 47% ಇದೆ. ಇವತ್ತು ಆಂಧ್ರ ಪ್ರದೇಶ ವಿಭಜನೆಯಾದ ಬಳಿಕ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಈ ಹಿಂದೆ ಚಂದ್ರಬಾಬು ನಾಯ್ಡು 2014ರಿಂದ 2019ರವರೆಗೆ ಮುಖ್ಯಮಂತ್ರಿ ಆಗಿದ್ರು. ಆಂಧ್ರ ಪ್ರದೇಶ ವಿಭಜನೆಯಾದ ಬಳಿಕ ಆಗ ಅವರು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ರು. ಉದಾಹರಣೆಗೆ ಅಮರಾವತಿ ನಗರವನ್ನು ಕಟ್ಟುವಂತಹದ್ದಿರಬಹುದು, ರಾಜ್ಯಕ್ಕೊಂದು ರಾಜಧಾನಿ ಇರಬೇಕು, ಅದು ಅತ್ಯುತ್ತಮವಾಗಿರಬೇಕು ಅಂತ ಅವರೆಲ್ಲ ಕನಸು ಕಂಡು ಅದಕ್ಕೆಲ್ಲ ಫೌಂಡೇಶನ್
ಫೌಂಡಿಂಗ್ ಸ್ಟೋನ್ ಅನ್ನು ಇಟ್ಟಿದ್ರು. ಆನಂತರ ಬಂದಂತಹ ಜಗನ್ಮೋಹನ್ ರೆಡ್ಡಿ ಅದನ್ನೆಲ್ಲ ಬದಿಗೆ ಹಾಕ್ಬಿಟ್ಟಿದ್ರು. ಅವ್ರದ್ದೇ ಯೋಜನೆಗಳು ಬೇರೆ ಆಗಿತ್ತು. ಈಗ ಮತ್ತೆ ಚಂದ್ರಬಾಬು ನಾಯ್ಡುಗೆ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಆಂಧ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದಷ್ಟು ಕ್ರಮ ಕೈಗೊಳ್ತಾ ಇದ್ದಾರೆ. ಇದು ಆಂಧ್ರದ ಜನರಿಗೆ ಇಷ್ಟ ಆಗ್ತಾ ಇದೆ. ಹೀಗಾಗಿ ಆಂಧ್ರದಲ್ಲಿ 47% ಜನ ಹೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಆಂಧ್ರಕ್ಕೆ ಅತ್ಯುತ್ತಮವಾದಂತಹ ಮುಖ್ಯಮಂತ್ರಿ ಅಂತ. ಇನ್ನು ಮಿತ್ರರೇ, ಮಮತಾ ಬ್ಯಾನರ್ಜಿ 6ನೇ ಸ್ಥಾನದಲ್ಲಿದ್ದಾರೆ. ಅಂದರೆ ತನ್ನ ರಾಜ್ಯದಲ್ಲೇ ಅತಿ ಹೆಚ್ಚು ಪಾಪ್ಯುಲಾರಿಟಿ ಹೊಂದಿದಂತಹ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ದೀದಿ 6ನೇ ಸ್ಥಾನದಲ್ಲಿದ್ದಾರೆ. ದೀದಿ ವೆಸ್ಟ್ ಬೆಂಗಾಲ್ನಲ್ಲಿ ಹೊಂದಿರುವಂತಹ ಪಾಪ್ಯುಲಾರಿಟಿ 46%. ರಾಷ್ಟ್ರ ಮಟ್ಟದಲ್ಲಿ ಅವರ ಪಾಪ್ಯುಲಾರಿಟಿ 11%. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ 46% ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರೆ. ಪ್ರೇಮಾ ಕಾಂಡು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ, ಇವರ ಪಾಪ್ಯುಲಾರಿಟಿ ರಾಜ್ಯದಲ್ಲಿ 42% ಇದೆ. ಡಾಕ್ಟರ್ ಮಾಣಿಕ್ ಸಾಹಾ ಇವರು ತ್ರಿಪುರಾದ ಮುಖ್ಯಮಂತ್ರಿ, ಇವರಿಗೆ ತ್ರಿಪುರಾದಲ್ಲಿ 39% ಪಾಪ್ಯುಲಾರಿಟಿ ಇದೆ. ಹಾಗೆ ವಿಷ್ಣು ದೇವ್ ಸಾಹಿ ಇವರು ಛತ್ತೀಸ್ಗಢದ ಮುಖ್ಯಮಂತ್ರಿ. ಬಿಜೆಪಿ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಈ ಬಾರಿ ಮುಖ್ಯಮಂತ್ರಿ ಆಯ್ಕೆಯನ್ನು ಮಾಡಿತು. ವಿಷ್ಣುದೇವ್ ಸಾಹಿ ಅಚ್ಚರಿಯ ರೀತಿಯಲ್ಲಿ ಆಯ್ಕೆಯಾದರೂ ಕೂಡ ಅವರು ಒಳ್ಳೆಯ ಕೆಲಸವನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಛತ್ತೀಸ್ಗಢ ರಾಜ್ಯದ 39% ಜನ ಹೇಳ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇನ್ನು ಮಿತ್ರರೇ, ರಾಜ್ಯಗಳಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿ ಹೊಂದಿದಂತಹ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿರುವಂತವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ 39% ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ 100 ಜನರ ಒಪಿನಿಯನ್ ಅನ್ನು ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ 39 ಜನ ಸಿದ್ದರಾಮಯ್ಯನವರ ಬಗ್ಗೆ ಬಹಳ ಒಳ್ಳೆಯ ಒಪಿನಿಯನ್ ಅನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇವರೇ ಮುಂದುವರಿಲಿ ಅಂತ ಹೇಳುವಂತವರ ಸಂಖ್ಯೆ 39% ಇದೆ. ಅಲ್ಲಿಗೆ ಮುಖ್ಯಮಂತ್ರಿಗಳ ಸಾಧನೆಗೆ ಜನ ಕೊಟ್ಟಂತಹ ಮಾರ್ಕ್ಗಳನ್ನು ನೋಡಿದ್ರೆ ಮುಂದಿನ ವರ್ಷ ಚುನಾವಣೆ ನಡೆಯುತ್ತಲ್ಲ, ಅದರ ರಿಸಲ್ಟ್ ಏನಾಗಬಹುದು ಅಂತ ಈಗಲೇ ಪ್ರೆಡಿಕ್ಟ್ ಮಾಡಬಹುದು. ಉದಾಹರಣೆಗೆ ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಅಲ್ಲಿ ಅದೇ ಸರ್ಕಾರ ರಚನೆ ಆಗುವಂತ ಸಾಧ್ಯತೆಗಳಿದೆ. ಹಿಮಂತ ಬಿಸ್ವಾ ಶರ್ಮಾಗೆ ಇನ್ನೊಂದು ಅವಕಾಶವನ್ನ ಅಲ್ಲಿನ ಜನ ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ತಮಿಳುನಾಡಿನ ವಿಚಾರಕ್ಕೆ ಬಂದ್ರೆ ಅಲ್ಲಿ ರಾಜಕೀಯವಾಗಿ ಏನೇ ಬೆಳವಣಿಗೆ ಆಗಬಹುದು. ಸ್ಟಾಲಿನ್ ಈಗಲೂ ಕೂಡ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಹೊಂದಿರುವಂತಹ ನಾಯಕ. ಹೀಗಾಗಿ ಮತ್ತೆ ಅಲ್ಲಿ ಡಿಎಂಕೆ ಸರ್ಕಾರ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಸರಿಸಮವಾದ ಇನ್ನೊಬ್ಬ ನಾಯಕರಿಲ್ಲ ಅಂತ ಅಲ್ಲಿನ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಜಾದು ಮಾಡೇ ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಕೇಳಿದ್ರೆ ಮಮತಾ ಬ್ಯಾನರ್ಜಿ ಅವರ ನಾಯಕತ್ವ. ಇನ್ನು ಮುಂದಿನ ವರ್ಷ ಕೇರಳದಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ಆದರೆ ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮಾತ್ರ ಜನರಿಂದ ಬಹಳ ವಿರೋಧವನ್ನು ಎದುರಿಸ್ತಾ ಇದ್ದಾರೆ. ಪಿಣರಾಯಿ ವಿಜಯನ್ ಅವರ ಕೆಲಸ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಬಹುತೇಕ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ. ಮುಂದಿನ ವರ್ಷ ಕೇರಳದಲ್ಲಿ ಲೆಫ್ಟ್ ಪಾರ್ಟಿಗಳು ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಅಲ್ಲಿ ಕಾಂಗ್ರೆಸ್ ಎಮರ್ಜ್ ಆಗುವಂಥ ಸಾಧ್ಯತೆಗಳಿದೆ ಅಂತ ಬಹುತೇಕರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ರಿಸಲ್ಟ್ ಬಂದಿದೆ. ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಕೂಟ ಏನಿತ್ತು ನೆಲಕಚ್ಚಿ ಹೋಗಿದೆ. ಅಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಜಯ ಸಿಕ್ಕಿದೆ. ಇದಿಷ್ಟು ಮೂಡ್ ಆಫ್ ನೇಷನ್ ಸರ್ವೆಯಲ್ಲಿ ಮುಖ್ಯಮಂತ್ರಿಗಳ ಪಾಪ್ಯುಲಾರಿಟಿ ಕುರಿತಾದಂತಹ ವಿಚಾರ. ನಿಮಗೇನು ಅನ್ಸುತ್ತೆ? ಇವರ ಹೊರತಾಗಿ ತುಂಬಾ ಹೆಸರು ಮಾಡದಂತಹ ಯಾವುದಾದ್ರೂ ಮುಖ್ಯಮಂತ್ರಿಗಳಿದ್ದಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.